ಆರನೇ ಅಧ್ಯಾಯದ 20ನೇ ಶ್ಲೋಕ. ಯತ್ರೋ ಪರಮತೆ ಚಿತ್ತಂ ನಿರುದ್ಧಂ ಯೋಗ ಸೇವಯಾ ಯತ್ರ ಚೈವಾತ್ಮನಾತ್ಮಾನಂ ಪಶ್ಯನ್ನಾತ್ಮನಿ ತುಷ್ಯತಿ. ಯತ್ರ ಉಪರಮತೆ ಚಿತ್ತಂ ನಿರುದ್ಧಂ ಯೋಗ ಸೇವಯಾ ಯತ್ರ ಚ ಏವ ಆತ್ಮನಾ ಆತ್ಮಾನಂ ಪಶ್ಯನ್ನ ಆತ್ಮನಿ ತುಷ್ಯತಿ. ಯತ್ರ ಉಪರಮತೆ ಚಿತ್ತಂ ಅಂದ್ರೆ ಈ ಇದು ಒಟ್ಟಿಗೆ 4 ಶ್ಲೋಕ, 20, 21, 22, 23. ಈ ಶ್ಲೋಕಗಳಲ್ಲಿ ಒಬ್ಬ ಸಮಾಧಿ ಯೋಗದ ಸಾಧಕ ಅವನು ಎಷ್ಟು ಎತ್ತರವನ್ನು ಏರಬಹುದು, ಅವನು ಯಾವ ರೀತಿಯಾಗಿರ್ತಕ್ಕಂಥ ಸುಖವನ್ನ ಪಡಿತಾನೆ, ಅದು ಬಹಳ ಎತ್ತರದವಾದ ಸುಖ. ಆ ಸುಖದ ಮುಂದೆ ಬೇರೆ ಎಲ್ಲಾ ಲೌಕಿಕ ಸುಖಗಳು ಕೂಡ ಅತ್ಯಂತ ತುಚ್ಛವಾದದ್ದು. ಒಮ್ಮೆ ಸಮಾಧಿ ಯೋಗದ ಸುಖವನ್ನ ಉಂಡವನು ಯಾವುದೇ ರೀತಿಯಾಗಿರ್ತಕ್ಕಂಥ ಸುಖವನ್ನು ಕೂಡ ಬಯಸುವುದಿಲ್ಲ. ಈ ಎಲ್ಲ ವಿಚಾರಗಳನ್ನ ಈ ಒಂದು 4 ಶ್ಲೋಕಗಳಲ್ಲಿ ಭಗವಂತ ತಿಳಿಸಿಕೊಡ್ತಾ ಇದ್ದಾನೆ. ಯತ್ರ ಉಪರಮತೆ ಚಿತ್ತಂ ನಿರುದ್ಧಂ ಯೋಗ ಸೇವಯ ಚಿತ್ರಂ ಚಿತ್ತಂ ಯತ್ರ ಉಪರಮತೆ. ಯೋಗ ಸೇವೆ ಅಂದ್ರೆ ಏನು ಅಂದ್ರೆ ಯಾವುದೋ ಒಂದು ದಿವಸ ಮಾಡುವಂತಹ ಕೆಲಸವನ್ನ ಸೇವೆ ಅಂತ ಕರೆಯುವುದಿಲ್ಲ. ನಿರಂತರವಾಗಿರತಕ್ಕಂತಹ ಒಂದು ಅಭ್ಯಾಸ, ನಿರಂತರವಾದ ಅಭ್ಯಾಸವನ್ನೇ ಸೇವೆ ಅಂತ ಕರೆಯುವಂಥದ್ದು. ಅಲ್ಲಿಗೆ ಯೋಗ ಸೇವೆ ಶಬ್ದಕ್ಕರ್ಥ ಏನಂತಂದ್ರೆ ನಿರಂತರವಾದ ಸಮಾಧಿ ಯೋಗದ ಒಂದು ಅನುಷ್ಠಾನ, ಅಭ್ಯಾಸ. ನಿರಂತರವಾಗಿ ಸಮಾಧಿ ಯೋಗದ ಒಂದು ಅನುಷ್ಠಾನವೇ ಯೋಗ ಸೇವೆ ಅಂತ ಕರೆಯುವುದು. ಯೋಗ ಅಂದ್ರೆ ಏನು? ಧ್ಯಾನ ಅಂದ್ರೆ ನಮ್ಮೊಳಗಿನ ಭಗವಂತನನ್ನ ಕಾಣುವ ಒಂದು ಪ್ರಯತ್ನ. ನಿರಂತರವಾಗಿ ನಡಿಬೇಕಾಗಿರತಕ್ಕಂಥ ಪ್ರಕ್ರಿಯೆ. ಆ ಒಂದು ಯೋಗ ಸೇವೆಯಿಂದಾಗಿ ನಿರುದ್ಧಂ ಚಿತ್ತಂ ಯತ್ರ ಉಪರಮತೆ. ನಿರುದ್ಧಂ ಚಿತ್ತಂ, ಚಿತ್ತ ಅನೇಕ ನೆನಪನ್ನ ಹುಟ್ಟಿಸಿಕೊಡ್ತಾ ಇರತ್ತೆ. ನೆನಪಿನ ಕೇಂದ್ರ ಬಿಂದು. ಇಲ್ಲೂ ಅಷ್ಟೇ, ಚಿತ್ತ ಅಂತ ಹೇಳಿದ್ರೆ ಬರೀ ನೆನಪಿನ ಕೇಂದ್ರ ಬಿಂದುವಾದಂತ ಚಿತ್ತ, ಅದನ್ನ ಮಾತ್ರ ತೆಗೆದುಕೊಳ್ಳುವಂಥದ್ದಲ್ಲ. ಎಲ್ಲವನ್ನೂ ಕೂಡ ಅಂತ ಹೇಳಿದ್ರೆ ಮನಸ್ಸು, ಚಿತ್ತ, ಅಹಂಕಾರ, ಬುದ್ಧಿ, ಅಂತಃಕರಣದ 4 ಪ್ರಭೇದವನ್ನು ಇಟ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಯಾವಾಗ ನಾವು ಯೋಗಾನುಷ್ಠಾನ ನಿರತರಾಗ್ತೀವೋ, ಅಂದ್ರೆ ಧ್ಯಾನ ಯೋಗದಲ್ಲಿ ಆಸಕ್ತರಾಗ್ತೀವೋ, ಆಗ ನಮ್ಮ ಮನಸ್ಸು ಬೇರೆ ಎಲ್ಲಿಗೂ ಹೋಗೋದಿಲ್ಲ. ಯಾವುದೇ ಭಾವನೆಗಳು, ಯಾವುದೇ ಬಯಕೆಗಳು ಕೂಡ ಹುಟ್ಟೋದಿಲ್ಲ. ಅದಕ್ಕೋಸ್ಕರವಾಗಿ ನಿರುದ್ಧಂ ಚಿತ್ತಂ. ನಿರುದ್ಧ ಅಂದ್ರೆ ತಡೆ ಹಿಡಿಯೋದು. ಚಂಚಲವಾಗದಂತೆ, ಬೇಡದ ನೆನಪು ಬರದಂತೆ, ಬೇಡದ ಬಯಕೆ ಹುಟ್ಟದಂತೆ, ಅನಗತ್ಯವಾದ ಅಹಂಕಾರಗಳು ಹುಟ್ಟದಂತೆ ಏನ್ ಮಾಡುದು? ಕಂಟ್ರೋಲ್ ಅನ್ನು ಮಾಡಬೇಕಾಗಿರ್ತಕ್ಕಂಥದ್ದು. ಯಾವಾಗ ಯೋಗ ಸೇವೆಯನ್ನ ಮಾಡ್ತೇವೋ ಆಗ ನಮ್ಮ ಅಂತಃಕರಣ ಅದು ನಮ್ಮ ನಿಯಂತ್ರಣದಲ್ಲಿ ಇರುತ್ತದೆ. ಆಗ ಉಪರಮತೆ ಅಂದ್ರೆ ಏನು? ಅದು ವಿಶ್ರಾಂತಿಯನ್ನ ಪಡೆಯುವಂಥದ್ದು. ವಿಶ್ರಾಂತಿ ಪಡೆಯುವುದಂದ್ರೆ ಏನು? ಯಾವುದೋ ಒಂದು ದೃಷ್ಟಿ, ಯಾವುದೋ ಒಂದು ಕೇಂದ್ರದಲ್ಲಿ ಮಾತ್ರ ಕೇಂದ್ರೀಕರಿಸುವುದು ಅಂತ ಅರ್ಥ. ಆ ಒಂದು ಕೇಂದ್ರ ಯಾವುದು? ನಮ್ಮೊಳಗಿನ ದಿವ್ಯವಾದ ಒಂದು ಬೆಳಕು, ಭಗವಂತ ಎಂಬ ಒಂದು ಕೇಂದ್ರದ ಕಡೆಗೆ ಮನಸ್ಸು, ನಮ್ಮ ಇಂದ್ರಿಯ ಅದೆಲ್ಲವೂ ಕೂಡ ಕೇಂದ್ರೀಕೃತವಾಗಿರುತ್ತೆ. ಬೇರೆ ಏನೂ ಜಗತ್ತಿನಲ್ಲಿ ಕಾಣೋದಿಲ್ಲ. ಕಂಡ್ರೂ ಕೂಡ ಅದರ ಬಗ್ಗೆ ಆಸೆ ಹುಟ್ಟೋದಿಲ್ಲ, ಅದರ ಬಗ್ಗೆ ದ್ವೇಷ ಹುಟ್ಟೋದಿಲ್ಲ, ಅದರ ಬಗ್ಗೆ ಯಾವುದೇ ರೀತಿಯಾಗಿರತಕ್ಕಂಥ ವ್ಯಾಮೋಹಾದಿಗಳು, ತಿರಸ್ಕಾರ ಭಾವನೆ ಯಾವುದು ಕೂಡ ಹುಟ್ಟೋದಿಲ್ಲ. ಕೇವಲ ನಮ್ಮ ಒಳಗೆ ಇರತಕ್ಕಂಥ ಒಂದು ದಿವ್ಯವಾದ ಬೆಳಕು, ದಿವ್ಯವಾದ ಶಕ್ತಿ, ಭಗವಂತ ಅಂತ ಏನಿದ್ದಾನೆ ಅವನ ಕಡೆಗೆ ಪರಿಪೂರ್ಣವಾಗಿ ಮನಸ್ಸು ಕೇಂದ್ರೀಕೃತವಾಗಿರುತ್ತೆ. ಹಾಗಾಗಿ ಯೋಗ ಸೇವೆಯ ನಿರುದ್ಧಂ ಚಿತ್ತಂ, ನಿರಂತರವಾದ ಯೋಗ ಸೇವೆ. ಯೋಗ ಸೇವೆಯಿಂದಾಗಿ ಚಿತ್ತ ನಿರೋಧ. ಚಿತ್ತ ನಿರೋಧವೇ ಯೋಗ. ಮನಸ್ಸು ಒಂದು ಹಂತಕ್ಕೆ ನಿಲ್ಲತ್ತೆ, ಯಾವ ಬಯಕೆಯೂ ಇಲ್ಲ, ಯಾವ ಬೇಡದ ನೆನಪು ಇಲ್ಲ. ಹಾಗೇನಾಗತ್ತೆ? ಯತ್ರ ಉಪರಮತೆ, ಆ ಮನಸ್ಸು ನಿಯಂತ್ರಿತವಾದಂತ ನಮ್ಮ ಚಿತ್ತ, ನಿಯಂತ್ರಿತವಾಗಿರತಕ್ಕಂಥ ನಮ್ಮ ಮನಸ್ಸು ಒಂದು ಕಡೆಯಲ್ಲಿ ಕೇಂದ್ರೀಕೃತವಾಗುತ್ತೆ, ಅಲ್ಲೇ ಶಾಶ್ವತವಾಗಿ ನಿಂತು ಬಿಡುತ್ತೆ. ಬೇರೆ ಯಾವ್ಯಾವುದೋ ಬಯಕೆಗಳು ನಿಂತವರು, ಈ ರೀತಿ ಅನಗತ್ಯವಾಗಿರತಕ್ಕಂಥ ವಿಚಾರಗಳು ಮನಸ್ಸಿನಲ್ಲಿ ಓಡಾಡೋದಿಲ್ಲ. ಇನ್ನು ಯತ್ರ ಆತ್ಮಾನಂ ಆತ್ಮನಿ ಪಶ್ಯತೆ. ನೋಡಿ, ಆತ್ಮಾನಂ ಆತ್ಮನಿ ಪಶ್ಯತಿ, 3 ಆತ್ಮ ಶಬ್ದ ಇದೆ. ಆತ್ಮನ ತೃತೀಯ ವಿಭಕ್ತಿ, ಆತ್ಮಾನಂ ದ್ವಿತೀಯ ವಿಭಕ್ತಿ, ಆತ್ಮನಿ ಸಪ್ತಮಿ ವಿಭಕ್ತಿ. 3 ಆತ್ಮ ಶಬ್ದಗಳಿದ್ದಾವೆ. 3ಕ್ಕೂ ಒಂದೇ ಅರ್ಥ ಅಲ್ಲ. ಯಾಕಂದ್ರೆ ಒಂದು ಆತ್ಮನ ಅನ್ನೋದು ತೃತೀಯ ವಿಭಕ್ತಿ, ಕರ್ಣ, ಇನ್ಸ್ಟ್ರೂಮೆಂಟ್.
ಇನ್ನೊಂದು ಆತ್ಮಾನಂ ದ್ವಿತೀಯ ವಿಭಕ್ತಿ, ಅದು ಕರ್ಮ, ಕ್ರಿಯೆಗೆ ಆಶ್ರಯವಾಗಿರ್ತಕ್ಕಂಥದ್ದು ಕರ್ಮ ಆಬ್ಜೆಕ್ಟ್. ಇನ್ನು ಅಧಿಕರಣ ಆತ್ಮನಿ ಎಂಬುದಾಗಿ ಅಧಿಕರಣ ಆಧಾರವಾಗಿರುವಂಥದ್ದು. ಹಾಗಾದ್ರೆ ಮೂರು ಕಡೆ ಇರತಕ್ಕಂಥ ಮೂರು ಬಾರಿ ಇರತಕ್ಕಂಥ ಆತ್ಮಶಬ್ದಗಳಿಗೆ ಅರ್ಥ ಏನು ಅಂತ ನೋಡೋದಾದ್ರೆ ಆತ್ಮನ ಆತ್ಮನಿ ಆತ್ಮಾನಂ ಅಂತ ಇಟ್ಕೊಳ್ಬೇಕು. ಆತ್ಮನ ಅಂದ್ರೆ ನಾವು ಏನು ಧ್ಯಾನ ಮಾಡೋ ಪ್ರಯತ್ನ ಏನು, ಧ್ಯಾನ ಮಾಡುವ ಕ್ರಿಯೆ, ಅದರ ಉದ್ದೇಶ ಏನು, ನಮ್ಮ ಒಳಗಿನ ಭಗವಂತನನ್ನ ಕಾಣುವಂಥದ್ದು, ಮುಖ್ಯವಾಗಿ ನಮ್ಮನ್ನ ನಾವು ಅರಿಯುವಂಥದ್ದು. ಯಾಕಂದ್ರೆ ಆತ್ಮ ಅಂತ ಹೇಳಿದ್ರೆ ಈ ಪ್ರಾಕೃತವಾದ ದೇಹವೇ ಆತ್ಮ ಅಲ್ಲ, ಪ್ರಾಕೃತ ದೇಹಕ್ಕಿಂತಲೂ ಮಿಗಿಲಾದವನು ಅಪ್ರಾಕೃತ ಆತ್ಮ. ಹಾಗಾಗಿ ಆತ್ಮನ ಸ್ವರೂಪವನ್ನು ಅರ್ಥಕೊಳ್ಳಿಕ್ಕೋಸ್ಕರವಾಗಿ ನಾವು ಇಂತಹ ಒಂದು ಧ್ಯಾನ ಯೋಗದಲ್ಲಿ ಆಸಕ್ತಿಯನ್ನು ಹೊಂದಿ ಆ ಅನುಷ್ಠಾನವನ್ನು ನಮ್ಮಲ್ಲಿ ಇಟ್ಕೊಂಡಿರತಕ್ಕಂಥದ್ದು. ಅದಾಗಬೇಕು ಅಂತಾದ್ರೆ ದೇವರ ಅನುಗ್ರಹ ಬೇಕು. ದೇವರ ಅನುಗ್ರಹ ಇಲ್ಲದೇನೆ ಯಾವುದು ಸಿದ್ಧಿಸೋದಿಲ್ಲ. ಯಾವುದೇ ಒಂದು ಫಲವನ್ನ ಪಡಿಬೇಕು, ಒಂದು ಸಿದ್ಧಿಯನ್ನು ಪಡಿಬೇಕು ಅಂದ್ರೆ ಮುಖ್ಯವಾಗಿ ಎರಡು ಬೇಕು. ಮಹಾಪ್ರಯತ್ನ ವರ್ಜಿತಾ ಹರೇರನುಗ್ರಹ ಉಜ್ಜಿತಾ ಜನಾಹ ಜಗ್ಮುನ ಉನ್ನತಿಂ ಅಂತ. ನಾವು ಒಂದು ಔನ್ನತ್ಯವನ್ನ ಒಂದು ಸಾಧನೆಯನ್ನ ಮಾಡಬೇಕು ಅಂದ್ರೆ ಎರಡು ಬೇಕು. ಒಂದು ನಮ್ಮ ಪ್ರಯತ್ನ, ಇನ್ನೊಂದು ದೇವರ ಅನುಗ್ರಹ. ಹಾಗಾಗಿ ಆತ್ಮನ ದೇವರ ಅನುಗ್ರಹದಿಂದಾಗಿ ಅಥವಾ ದೇವರ ಅನುಗ್ರಹದಿಂದಾಗಿ ಮತ್ತು ಆತ್ಮನ ತನ್ನ ಪ್ರಯತ್ನದಿಂದಾಗಿ ಅಂತ ಅರ್ಥ. ಆ ತನ್ನ ಪ್ರಯತ್ನ ದೇವರ ಅನುಗ್ರಹ ಎರಡೂ ಇದ್ದಾಗ ಆತ್ಮಾನಂ ಆತ್ಮನಿ ಪಶ್ಯತಿ. ಆತ್ಮಾನಂ ಅಂದ್ರೆ ಪರಮಾತ್ಮನನ್ನು ಆತ್ಮನಿ ಪಶ್ಯತಿ. ನಮ್ಮೊಳಗೆ ನಾವು ದೇವರನ್ನ ನಾವೆಲ್ಲ ಹೊರಗಡೆ ಹುಡ್ಕೊಂಡು ಹೋಗ್ಬೇಕಾಗಿಲ್ಲ, ದೇವರು ನಮ್ಮೊಳಗೆ ಇದ್ದಾನೆ. ಅಂತರ್ಧ್ರುವಾಯ ಅನುಪಲಭ್ಯ ವರ್ತನೆ, ಅಂತಹ ಧ್ರುವಾಯ ಸ್ಥಿರವಾಗಿ ನಮ್ಮೊಳಗೆ ಭಗವಂತ ಮನೆ ಮಾಡಿ ಕೂತಿದ್ದಾನೆ. ಈಶ್ವರ ಸರ್ವಭೂತಾನಾಂ ಹೃದ್ದೇಶೆ ಅರ್ಜುನ ತಿಷ್ಠತಿ. ಎಲೆ ಅರ್ಜುನನೇ, ಎಲ್ಲ ಭೂತರ ಅಂದ್ರೆ ನಮ್ಮೆಲ್ಲ ಜೀವಿಗಳ ಒಳಗಡೆ ಭಗವಂತ ಇದ್ದಾನೆ. ಹಾಗಾಗಿ ಆತ್ಮ ಎಲ್ಲಿದ್ದಾನೆ, ಪರಮಾತ್ಮ ನಮ್ಮೊಳಗಿದ್ದಾನೆ. ಆತ್ಮ ನಮ್ಮ ಪರಮಾತ್ಮನನ್ನು ಪಶ್ಯತಿ ನೋಡುತ್ತಾನೆ. ನೋಡೋದು ಹೇಗೆ ಅಂತ ಹೇಳಿದ್ರೆ ಎಲ್ಲಿ ನೋಡ್ತಾನೆ, ಹೇಗೆ ನೋಡ್ತಾನೆ, ಎರಡು. ನೋಡ್ಲಿಕ್ಕೆ ಸಾಧನ ಯಾವುದಂದ್ರೆ ಈ ಕಣ್ಣಲ್ಲ, ಆತ್ಮನ ಭಗವಂತನ ಅನುಗ್ರಹದಿಂದಾಗಿ, ನಿರಂತರವಾದ ಪ್ರಯತ್ನದಿಂದಾಗಿ, ಇನ್ನೊಂದು ಸ್ವರೂಪ ಮನಸ್ಸಿನಿಂದಾಗಿ. ಯಾಕಂದ್ರೆ ನಮ್ಮ ಈ ಹೊರಗಿನ ಕಣ್ಣಿಗೆಲ್ಲ ನಾವೇನು ಕಣ್ಣು ಅಂತ ನೋಡ್ತಾ ಇದ್ದೇವೆ, ಯಾವುದನ್ನು ಕಣ್ಣು ಅಂತ ಕರಿತೀವಿ, ಆ ಕಣ್ಣು ಮುಚ್ಚಿರತ್ತೆ. ಒಳಗಿನ ಕಣ್ಣು ಅಂದ್ರೆ ಸ್ವರೂಪದ ಕಣ್ಣು, ಆತ್ಮನ ಕಣ್ಣು. ಆತ್ಮನ ಕಣ್ಣಿನ ಮೂಲಕವಾಗಿ ಪರಮಾತ್ಮನನ್ನು ನೋಡೋದು ಎಲ್ಲಿ, ಹೊರ ಜಗತ್ತಿನಲ್ಲ, ಆತ್ಮನಿ ತನ್ನೊಳಗೆ ಭಗವಂತನ ಸ್ವರೂಪ ದೇಹದಲ್ಲಿ, ಅಂದ್ರೆ ಜೀವಾತ್ಮನಲ್ಲಿ ಪರಮಾತ್ಮನನ್ನ ಕಾಣೋದು. ದೇಹದಲ್ಲಿ ಪರಮಾತ್ಮನ ಕಾಣೋದಿಲ್ಲ, ದೇಹದ ಒಳಗಡೆ ಜೀವಾತ್ಮ ಇದ್ದಾನೆ, ಆ ಜೀವಾತ್ಮನಲ್ಲಿ ಪರಮಾತ್ಮನನ್ನ ಕಾಣುವಂಥದ್ದು. ನಿರಂತರವಾದ ಯೋಗ ಅನುಷ್ಠಾನ, ಧ್ಯಾನ ಯೋಗ ಇತ್ತು ಅಂತಾದ್ರೆ ಭಗವಂತನ ದರ್ಶನವಾಗತ್ತೆ. ಆ ಭಗವಂತನ ದರ್ಶನಕ್ಕೆ ಅಂದ್ರೆ ಭಗವಂತನ ಕಾಣುವಿಕೆ, ಅಚಿಂತ್ಯವಾದ ಅಪ್ರಾಕೃತವಾದ ಒಂದು ಭಗವಂತನ ದರ್ಶನವಾಗತ್ತೆ. ಆ ದರ್ಶನ ಆಗಬೇಕು ಅಂತ ಆದ್ರೆ ನಿರಂತರವಾಗಿರ್ತಕ್ಕಂಥ ಸಾಧನಾ ಪ್ರಕ್ರಿಯೆ ಎಂಬುವಂಥದ್ದು ನಮಗೆ ಬೇಕಾಗಿರ್ತಕ್ಕಂಥದ್ದು. ಹಾಗಾಗಿ ಆ ಯೋಗ ಸೇವೆ ನಿರಂತರವಾಗಿರ್ತಕ್ಕಂತಹ ಒಂದು ಪರಿಶ್ರಮ. ಆ ಯೋಗ ಸೇವೆ ಎಂಬ ನಿರಂತರವಾದ ಅನುಷ್ಠಾನ, ನಿರಂತರವಾಗಿರ್ತಕ್ಕಂಥ ಪರಿಶ್ರಮದಿಂದಾಗಿ ನಮ್ಮ ಒಳಗೆ ಪರಮಾತ್ಮನನ್ನ ನಾವು ಕಾಣ್ಲಿಕ್ಕಾಗತ್ತೆ. ಅದರ ಮೂಲಕವಾಗಿ ಬರೀ ಕಾಣೋದಲ್ಲ, ಕಂಡು ತುಷತುಷ್ಟೋ ಸಂತೃಪ್ತಿ ಭಾವನೆ. ನಮ್ಗೆ ಏನು ಕೆಲಸ ಮಾಡಿದ್ರೂ ಅಷ್ಟು ಸಂತೃಪ್ತಿ ಬರೋದಿಲ್ಲ. ನಾವೇನೇನೋ 10 ಗುರಿಗಳನ್ನು ಹಾಕೊಂಡಿರ್ತೀವಿ, ಯಾವ ಗುರಿಯನ್ನ ಮುಟ್ಟಿದ್ರೂ ಕೂಡ ಅಷ್ಟು ದೊಡ್ಡ ತೃಪ್ತಿಯನ್ನು ಪಡೆಲಿಕ್ಕಾಗೋದಿಲ್ಲ. ನಾವು ನಮ್ಮ ಆತ್ಮನ ಒಳಗೆ ಪರಮಾತ್ಮನನ್ನ ಕಾಣ್ತೀವಲ್ಲ, ಆತ್ಮನೊಳಗೆ ಪರಮಾತ್ಮನನ್ನ ಕಂಡಾಗ ಆಗ್ತಕ್ಕಂಥ ಸುಖ, ಆ ಒಂದು ಖುಷಿ ಆ ಸುಖದ ಮುಂದೆ ಮತ್ತೆಲ್ಲವೂ ಕೂಡ ಅಲ್ಪವಾದದ್ದು, ಅಸ್ಥಿರವಾದದ್ದು, ತುಚ್ಛವಾದದ್ದು. ಅದರಿಂದಾಗಿ ಮಹತ್ತರವಾಗಿರ್ತಕ್ಕಂಥ ಸುಖವನ್ನ ಈ ಮೂಲಕವಾಗಿ ಪಡಿತಾನೆ. ಹಾಗಾಗಿ ಅಂತಹ ಭಗವಂತನ ದರ್ಶನ ಆಗಬೇಕು ಅಂತಾದ್ರೆ ನಿರಂತರವಾದ ಯೋಗಾನುಷ್ಠಾನ ಬೇಕು. ಆ ಯೋಗಾನುಷ್ಠಾನದ ಮೂಲಕವಾಗಿ ಮತ್ತು ನಮ್ಮ ಪ್ರಯತ್ನ, ಆ ಯೋಗಾನುಷ್ಠಾನವೇ ಪ್ರಯತ್ನ, ಆ ಪ್ರಯತ್ನದ ಮೂಲಕವಾಗಿ ದೇವರ ಅನುಗ್ರಹವನ್ನ ಸಂಪಾದನೆ ಮಾಡಿ, ದೇವರ ಅನುಗ್ರಹದಿಂದಲೇ ದೇವರನ್ನು ನೋಡೋದು. ನಾವು ಇವತ್ತು ಇಷ್ಟೆಲ್ಲ ತೀರ್ಥಯಾತ್ರೆ ಮಾಡ್ತೀವಿ, ಅನೇಕ ತೀರ್ಥ ಸ್ಥಾನಗಳು, ಅನೇಕ ಕ್ಷೇತ್ರಗಳಲ್ಲಿ ಭಗವಂತನ ದರ್ಶನ ಮಾಡ್ಲಿಕ್ಕೆ ಹೋಗ್ತೇವೆ, ತಿರುಪತಿ ತಿಮ್ಮಪ್ಪನ ನೋಡ್ಲಿಕ್ಕೆ ಹೋಗ್ತೇವೆ. ಅದೆಲ್ಲದಕ್ಕೂ ದೇವರ ಅನುಗ್ರಹ ಬೇಕು. ದೇವರನ್ನ ತಿರುಪತಿಯಲ್ಲಿ ತಿಮ್ಮಪ್ಪನನ್ನು ಹೋಗಿ ನೋಡ್ಬೇಕು ಅಂತ ಆದ್ರೆ ದೇವರ ಅನುಗ್ರಹ ಬೇಕು, ಅದೆಲ್ಲಿ ಆಗೋದಿಲ್ಲ. ಹಾಗೆ ದೇವರ ಅನುಗ್ರಹ ಅದರ ಜೊತೆಗೆ ನಮ್ಮ ಪ್ರಯತ್ನ ಎರಡೂ ಸೇರಿದ್ರೆ ಮಾತ್ರ ಫಲವನ್ನ ಪಡಲಿಕ್ಕೆ ಸಾಧ್ಯ. ಹಾಗಾಗಿ ನಾವು ನಮ್ಮ ಸ್ವರೂಪದಲ್ಲಿ ಅಂದ್ರೆ ಆತ್ಮದಲ್ಲಿ ಪರಮಾತ್ಮನನ್ನ ಕಾಣಬೇಕು ಅಂತ ಆದ್ರೆ ನಿರಂತರವಾದ ಯೋಗ ಸೇವೆ ಮತ್ತು
ಆ ಯೋಗ ಸೇವೆಯ ಮೂಲಕವಾಗಿ ನಮ್ಮ ಅಂತಃಕರಣದ ಪ್ರಭೇದಗಳಾಗಿರ್ತಕ್ಕಂಥ ಚಿತ್ತ, ಮನಸ್ಸು ಇವುಗಳ ನಿಯಂತ್ರಣ, ಇದನ್ನು ನಿಯಂತ್ರಣೆ ಮಾಡಿಕೊಂಡು ಮನಸ್ಸನ್ನು ಭಗವಂತನಲ್ಲಿ ಉಪರಮ ಮಾಡೋದು ಅಂದ್ರೆ ಕೇವಲ ಭಗವಂತನಲ್ಲಿ ಕೇಂದ್ರೀಕರಿಸೋದು, ಬೇರೆ ಯಾವ ವಿಚಾರಗಳು ಕೂಡ ಮನಸ್ಸಿನಲ್ಲಿ ಸುಳಿಬಾರದು. ಆ ರೀತಿಯಿಂದ ಮಾಡತಕ್ಕಂಥದ್ದು. ಹಾಗೆ ಮಾಡಿದಾಗ ಪರಮಾತ್ಮನನ್ನು ಆ ಪರಮಾತ್ಮನ ಅನುಗ್ರಹದಿಂದ ನಮ್ಮೊಳಗೆ ನಾವು ನೋಡಬಹುದು ಎಂಬುದು ಈ ಶ್ಲೋಕದ ಅಭಿಪ್ರಾಯ. ಯೋಗ ಸೇವೆಯ ನಿರಂತರ ಯೋಗಾಭ್ಯಾಸ. ಯೋಗಾಭ್ಯಾಸ ಅಂದ್ರೆ ಈ ಹಿಂದೆ ಹೇಳಿದಂತೆ ಧ್ಯಾನದ ಅನುಷ್ಠಾನ, ಸಮಾಧಿ ಯೋಗದ ಅನುಷ್ಠಾನ. ಆ ಅನುಷ್ಠಾನದಿಂದಾಗಿ ನಿರುದ್ಧಂ ತಡೆಹಿಡಿಯಲ್ಪಟ್ಟ, ಚಿತ್ತಂ ಮನಸ್ಸು, ಯತ್ರ ಯಾವ ಒಂದು ಸ್ಥಿತಿಯಲ್ಲಿ ಅಥವಾ ಯಾವ ಒಂದು ಸಮಾಧಿ ಯೋಗ ಸ್ಥಿತಿಯಲ್ಲಿ ಉಪರಮತೆ ಕೇವಲ ಭಗವಂತನಲ್ಲಿ ವಿಹರಿಸುತ್ತದೋ, ಬೇರೆ ಯಾವ ವಿಚಾರವೂ ಕೂಡ ಮನಸ್ಸಿಗೆ ಚಿತ್ತಕ್ಕೆ ಬರೋದಿಲ್ಲ, ಭಗವಂತನಲ್ಲಿ ವಿಹರಿಸುತ್ತದೋ. ಮತ್ತು ಯತ್ರ ಯಾವ ಸ್ಥಿತಿಯಲ್ಲಿ ಆತ್ಮನ ಭಗವಂತನ ಅನುಗ್ರಹದಿಂದ, ಆತ್ಮನ ಸ್ವರೂಪದ ಮನಸ್ಸಿನಿಂದ, ದೇವರನ್ನು ಕಾಣಬೇಕಾದ್ರೆ ಒಂದು ಇನ್ಸ್ಟ್ರೂಮೆಂಟ್ ಬೇಕಲ್ವಾ, ಬರೀಲಿಕ್ಕೆ ಪೆನ್ನಿನಿಂದ ಬರೆದೆನು, ಬರೀಲಿಕ್ಕೆ ಸಾಧನ ಪೆನ್ನು. ಹಾಗೆ ದೇವರನ್ನು ನೋಡಬೇಕು, ಕಣ್ಣಿನಿಂದ ನೋಡಿದೆನು. ಯಾವ ಕಣ್ಣು? ಆತ್ಮನ ಸ್ವರೂಪದ ಒಂದು ಕಣ್ಣು, ಅಂದ್ರೆ ಜೀವಾತ್ಮ ಅಂತ ಏನಿದ್ದಾನೆ ಅವನಲ್ಲಿ ಇರತಕ್ಕಂಥ ಒಂದು ಕಣ್ಣು. ಹಾಗಾಗಿ ಆತ್ಮನ ಸ್ವರೂಪ ಮನಸ್ಸಿನಿಂದಾಗಿ ಮತ್ತು ಆತ್ಮನ ಅಂದ್ರೆ ಪರಮಾತ್ಮನ ಅನುಗ್ರಹದಿಂದ. ಒಂದೇ ಬಾರಿ ಇರತಕ್ಕಂಥದ್ದು ಆತ್ಮನ ಎಂಬ ತೃತೀಯ ವಿಭಕ್ತಿ, ಅದನ್ನು 2 ಬಾರಿ ನಾವು ಅನ್ವಯ ಮಾಡ್ಕೊಳ್ಬೇಕು. ಪರಮಾತ್ಮನ ಅನುಗ್ರಹದಿಂದ, ಇನ್ನೊಂದು ಆತ್ಮನ ಅಂದ್ರೆ ನಮ್ಮ ಸ್ವರೂಪದ ಮನಸ್ಸಿನಿಂದಾಗಿ. ಆತ್ಮನಿ ತನ್ನ ಸ್ವರೂಪ ದೇಹದಲ್ಲಿ, ತನ್ನ ಸ್ವರೂಪ ದೇಹ ಅಂದ್ರೆ ಜೀವಾತ್ಮ ಅಂತರ್ಥ, ಅವನಲ್ಲಿ ಆತ್ಮಾನ ಪರಮಾತ್ಮನನ್ನು ಪಶ್ಯನ್ ಕಾಣುತ್ತಾ, ಅಂದ್ರೆ ನಿರಂತರವಾಗಿ ಕಾಣುತ್ತಾ, ತುಷ್ಯತಿ ಏವ ಸಂತುಷ್ಟರಾಗಿಯೇ ಆಗುತ್ತಾನೆ. ಅಂದ್ರೆ ಬೇರೆ ಯಾವುದೋ ಕೆಲಸಗಳನ್ನ ಮಾಡಿದಾಗ ಅದರಿಂದ ನನಗೆ ತೃಪ್ತಿ ಸಿಗತ್ತೋ ಇಲ್ವೋ ಗೊತ್ತಿಲ್ಲ, ಏನೋ ಒಂದು ಅನ್ಕೊಂಡ್ ಮಾಡಿರ್ತೀವಿ, ಆದ್ರೆ ಆ ಮಾಡಿದ ಮೇಲೆ ಗೊತ್ತಾಗತ್ತೆ ಈ ಕೆಲಸ ನಾನು ಮಾಡಬಾರದಿತ್ತು ಅಂತ. ಆದ್ರೆ ಇಲ್ಲಿ ಹಂಗಲ್ಲ, ನಿರಂತರವಾದ ಯೋಗ ಧ್ಯಾನಾನುಷ್ಠಾನದಿಂದಾಗಿ, ಸಮಾಧಿ ಯೋಗದ ಅನುಷ್ಠಾನದಿಂದಾಗಿ ಏನು ಭಗವಂತನ ದರ್ಶನವಾಗತ್ತೆ, ಆ ದರ್ಶನದಿಂದ ಸಂತೋಷ ಸಿಕ್ಕೇ ಸಿಗತ್ತೆ. ತುಷ್ಯತಿ ಏವ, ಅಲ್ಲಿ ಯತ್ರ ಚೈವ ಅಂತಿದೆ, ಆ ಏವ ಅನ್ನೋದನ್ನ ಕೊನೆಗೆ ಇಟ್ಕೊಳ್ಬೇಕು. ತುಷ್ಯತಿ ಏವ, ಸಂತೋಷ ಸಿಗತ್ತೆ ಅನ್ನೋದ್ರ ಬಗ್ಗೆ ಸಂದೇಹನ ಬೇಡ, ಸಂತೋಷ ಸಿಕ್ಕೇ ಸಿಗತ್ತೆ. ಯಾಕೆಂದ್ರೆ ಅದೇವ ತೋಷಣಂ ವೃಥ, ನಾವು ಮಾಡುವಂತ ಯಾವ ಕೆಲಸ ಬೇಕಾದ್ರೂ ವ್ಯರ್ಥ ಆಗಬಹುದು. ಭಗವಂತ ಪ್ರೀತನಾಗ್ಲಿ ಎಂಬ ಭಾವನೆಯಿಂದಾಗಿ ಏನಾದ್ರೂ ಮಾಡಿದ್ವಿ ಅಂದ್ರೆ ಅದೆಂದಿಗೂ ಕೂಡ ವ್ಯರ್ಥವಾಗ್ತಕ್ಕಂಥಲ್ಲ, ವ್ಯರ್ಥವಾಗುವಂಥದ್ದಲ್ಲ. ಹಾಗಾಗಿ ತುಷ್ಯತಿ ಏವ, ಸಂತೋಷ ಹಾಗೆ ಆಗತ್ತೆ, ಸಂತೋಷಗೊಂಡೇಗೊಳ್ತಾನೆ. ಯತ್ರೋ ಪರಮತೆ ಚಿತ್ತಂ ನಿರುದ್ಧಂ ಯೋಗ ಸೇವಯ, ಯತ್ರ ಚೈವಾತ್ಮನಾತ್ಮಾನಂ ಪಶ್ಯನ್ನಾತ್ಮನಿ ತುಷ್ಯತಿ. ಶ್ರೀಕೃಷ್ಣಾರ್ಪಣ.